ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೊಮೆರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸಲೂನ್ಗೆ ಹೋಗ್ತಾ ಇದ್ದೀವಿ. ಮನೋಜ್ ಅವ್ರಿಗೆ ಏರ್ ಕಟ್ ಇದೆ. ಅಲ್ಲಿಂದ ಮುಗಿಸ್ಕೊಂಡು ಬಂದು ಶಾಪಿಂಗ್ ಹೋಗಬೇಕು. ಆ್ಯಕ್ಚುಲಿ ನೆನ್ನೆನೇ ನಾವು ಏರ್ ಕಟ್ಟಿಗೆ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಇವಾಗ ಟೈಮ್ ಸಿಕ್ಕಿದೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಹಾಯ್ ಅಷ್ಟೇ, ಹಾಯ್ ಅಂದರೆ ಹಾಯ್ ಅಷ್ಟೇ. ಓಕೆ ಗೈಸ್, ನಾನು ಸಲೂನ್ಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ. ಗೈಸ್, ನಾವೀಗ ರೀಚ್ ಆದ್ವಿ ಸಲೂನ್ಗೆ. ಅದೇ ಮನೋಜ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಯಾವ ಥರ ಬೇಕು ಏರ್ ಕಟ್ ಅಂದ್ಬಿಟ್ಟು. ನಾನು ವಾಯ್ಸ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗ್ತಿತ್ತು ಸಲೂನಲ್ಲಿ, ಅದಕ್ಕೋಸ್ಕರ. ಮೊನ್ನೆ ಒಂದು ಫಂಕ್ಷನ್ ಇತ್ತು ಗೈಸ್, ನಮ್ಮ ಅತ್ತೆ ಮಗಳು ಪಾಪುದು ನಾಮಕರಣ ಇತ್ತು. ನಾವು ಮೊನ್ನೆನೇ ಬರಬೇಕಿತ್ತು ಸಲೂನ್ಗೆ ಮೇಕ್ ಓವರ್ ಮಾಡಿಸೋದಕ್ಕೆ. ಅದೇ ಸ್ವಲ್ಪ ಟೈಮ್ ಸಾಕಾಗ್ದಿಲ್ದಿರೋದ್ರಿಂದ ನಾವು ಬಂದು ಮಾಡ್ಸೋಕ್ಕಾಗಿಲ್ಲ. ಅದೇ ಮನೋಜ್ ಅವ್ರು ಹೇಳಿದ್ರು, ನೀನು ಲಾಸ್ಟ್ ಟೈಮ್ ಏರ್ ಕಟ್ ಮಾಡಿಸಿದಲ್ಲ ಅದೇ ಸಲೂನಲ್ಲೇ ಹೋಗಿ ಟ್ರೈ ಕೊಡೋಣ ಬಾ, ಚೆನ್ನಾಗಿ. ಅವ್ರಿಗೆ ಆ್ಯಕ್ಚುಲಿ ನನ್ನ ಹೇರ್ ಸ್ಟೈಲು, ನನ್ನ ತಂಗಿಗೆ ಮಾಡಿರೋ ಹೇರ್ ಸ್ಟೈಲ್ ತುಂಬಾ ಇಷ್ಟ ಆಯಿತು. ಹಾಗಾಗಿ ನನಗೂ ನನ್ನ ತಂಗಿಗೆ ಮಾಡಿರೋ ಹೇರ್ ಸ್ಟೈಲ್ ನಿಜವಾಗ್ಲೂ ಪರ್ಸ್ನಲಿ ಇಷ್ಟ ಆಯಿತು ಗೈಸ್. ಅದೇ ಮನೋಜ್ ಅವರು ಡಿ-ಟ್ಯಾನು ಮತ್ತು ಹೆಡ್ ಮಸಾಜ್ ಮಾಡಿಸ್ಕೊತೀನಿ ಅಂತ ಕೇಳ್ತಾಯಿದ್ರು. ಸರಿ ಆಯಿತು ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ವೈ ಬಿಕಾಸ್ ಅವರು ಲಾಸ್ಟ್ ಮದುವೆ ಟೈಮಲ್ಲೇ ಮಾಡಿಸಿತ್ತು. ಅದಾದಮೇಲೆ ಮತ್ತೆ ಟೈಮ್ ಸಿಕ್ಕಲಿಲ್ಲ ಅವ್ರಿಗೂ ಸಲೂನ್ಗೆಲ್ಲ ಹೋಗಿ ಮೇಕ್ ಓವರ್ ಮಾಡಿಸ್ಕೊಳ್ಳೋದಕ್ಕೆ. ಸರಿ ಆಯಿತು ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಆ್ಯಂಡ್ ಅಲ್ಲಿ ಮೇನ್ ಏನಂದರೆ ಡಿಸ್ಕೌಂಟ್ ಗೈಸ್, ಡಿಸ್ಕೌಂಟ್ ಮತ್ತು ಆಫರ್ಸ್ ಎಲ್ಲ ಚೆನ್ನಾಗಿಟ್ಟಿದ್ರು. ಸೊ ಹಾಗಾಗಿ ಆಯಿತು ಮಾಡಿಸ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಓಕೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೆ. ನಾನು ಅದೇ ಹೇಳ್ತಾ ಇದ್ದೆ ಮನೋಜ್ ಅವ್ರಿಗೆ, ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಸಲೂನಲ್ಲಿ ಕೂರಿಸ್ತಾರಲ್ವ ಕಟ್ಟಿಂಗ್ ಮಾಡಿಸೋದಕ್ಕೆ, ಆವಾಗ ತಲೆ ಬಾಚ್ಬಿಟ್ಟು ಕೂರಿಸಿರ್ತಾರಲ್ವ, ಆ ಥರ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವ್ರು ನಗ್ತಾಯಿದ್ರು. ನಂಗೆ ಲಿಟ್ರಲಿ ಅವ್ರು ಅದೇ ಥರ ಕಾಣಿಸ್ತಾ ಇದ್ರು, ಯಾವುದೋ ಚಿಕ್ಕ ಪಾಪುನ ಕರ್ಕೊಂಬಂದು ಕೂರಿಸ್ಬಿಟ್ಟು ಕಟ್ಟಿಂಗ್ಗೆ ಅನ್ನೋ ಥರ ಫೀಲ್ ಆಗ್ತಿತ್ತು ನನಗೆ ಗೈಸ್. ಆ್ಯಕ್ಚುಲಿ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ಕು ಜಾಸ್ತಿ ಲೌಡಾಗಿ ಇಟ್ಟಿದ್ರು, ಹಾಗಾಗಿ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ನಾನು ಫುಲ್ ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅದೇ ಹೇಳ್ತಾ ಇದ್ದೆ ಅವ್ರಿಗೆ, ಹೋಪ್ ಮಾಡ್ತಿದ್ದೀನಿ ಯಾವ ಥರ ಕಾಣುತ್ತೆ ಫೈನಲ್ ರಿಸಲ್ಟ್ ಅಂತ. ಬಿಕಾಸ್ ಅವರು ಊರಲ್ಲೇ ಜಾಸ್ತಿ ಯಾವಾಗಲೂ ಮಾಡಿಸೋದು. ಫಸ್ಟ್ ಟೈಮ್ ನಾನು ಮಾಡಿಸಿರೋ ಸಲೂನಲ್ಲೇ ಕರ್ಕೊಂಡ್ಬಂದೆ, ನೋಡೋಣ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು. ನೋಡೋಣ ಲಾಸ್ಟಲ್ಲಿ ಹೇಳ್ತೀನಿ. ನಾನು ಇದರಲ್ಲಿ ಕಂಪ್ಲೀಟ್ ವೀಡಿಯೋಗೆ ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಬಿಕಾಸ್ ಬ್ಯಾಕ್ಗ್ರೌಂಡಲ್ಲಿ ಮ್ಯೂಸಿಕ್ ಬರ್ತಾ ಇದೆಯಲ್ವಾ, ಅದಕ್ಕೋಸ್ಕರ ನಾನು ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅದೇ ಈಗ ನೋಡ್ತಾ ಇದ್ದೀನಿ ಹೇಗೆ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನನಗೆ ಇಷ್ಟ ಆಯಿತು ಅವ್ರು ಮಾಡ್ತಿರೋದು. ಐ ಡೋಂಟ್ ನೋ ಮನೋಜ್ ಅವ್ರಿಗೆ ಹೇಗೆ ಅನಿಸುತ್ತೋ ಏನೋ ಅಂತ. ಕಾಫಿ ಆರ್ಡ್ರ್ ಮಾಡಿದ್ದೆ, ಕಾಫಿ ಕೂಡ ಬಂತು. ಈಗ ಕುಡಿದ್ಬಿಟ್ಟು ಅವ್ರದ್ದು ಫೈನಲ್ ರಿಸಲ್ಟ್ ನೋಡಬೇಕು ಗೈಸ್. ಐ ಆಮ್ ವೇಟಿಂಗ್. ಮೋಸ್ಟ್ಲಿ ಅದು ಡ್ರೈ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಹಾಗಾಗಿ ಈಗ ಫ್ರಂಟಲ್ಲಿ ಕಟ್ ಮಾಡ್ತಾಯಿದ್ದಾರೆ. ನನಗೆ ಪರ್ಸ್ನಲಿ ತುಂಬ ಇಷ್ಟ ಮನೋಜ್ ಅವ್ರ ಅವ್ರು ಮಾಡ್ಕೊಳ್ಳೋ ಹೇರ್ ಸ್ಟೈಲೆಲ್ಲ ತುಂಬ ಇಷ್ಟ. ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ, ಇಷ್ಟ ಆಯ್ತು ನನಗೂ. ನಾನು ಫುಲ್ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ನನಗೆ ಭಯ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು. ಸಲೂನ್ ಫುಲ್ ಬರೀ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಜೋರಾಗಿ, ಹಾಗಾಗಿ ನಾನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನಾನು ಒರಿಜಿನಲ್ ವಾಯ್ಸಲ್ಲೇ ನಾನು ಫುಲ್ ವ್ಲಾಗ್ ಮಾಡಿದ್ದೆ, ಮತ್ತು ಎಲ್ಲ ನಾನು ಅಲ್ಲಿ ಚೆಕ್ ಮಾಡಿದ್ಮೇಲೆ ಕಾಪಿ ರೈಟ್ಸ್ ಬರುತ್ತೆ ಅಂದ್ಬಿಟ್ಟು ಮತ್ತೆ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ಇದು ಅವ್ರ ಫೈನಲ್ ಲುಕ್. ಈಗ ಡಿ-ಟ್ಯಾನ್ ಮತ್ತು ಏರ್ ಮಸಾಜು ಹೆಡ್ ಮಸಾಜು ಮಾಡಿಸೋದಕ್ಕೆ ಕರ್ಕೊಂಬಂದ್ವಿ. ಹೆಡ್ ಮಸಾಜು ಮತ್ತು ಡಿ-ಟ್ಯಾನಿಂಗು ಫೀಮೇಲ್ ಮಾಡ್ತಾರೆ ಅಂದ ಅವ್ರು ಶಾಕ್ ಆಗಿಬಿಟ್ರು, ಬೇಡ ಅಂತ ಹೇಳ್ತಾಯಿದ್ರು. ನಾನು ಅದಕ್ಕೆ ಇರಲಿ ಮಾಡಿಸ್ಕೊಳ್ಳಿ ಬಿಕಾಸ್ ಮದುವೆಗೆ ಮುಂಚೆ ಮಾಡಿಸಿದಿತ್ತಲ್ವ, ಮತ್ತು ಟ್ಯಾನ್ ಆಗಿದ್ದಾರೆ. ಅವ್ರ ಊರಲ್ಲೆಲ್ಲ ತುಂಬ ಬಿಸಿಲಿರೋದ್ರಿಂದ ಟ್ಯಾನ್ ಆಗಿದ್ರು ಅಂದ್ಬಿಟ್ಟು ಮಾಡಿಸ್ಕೊಳ್ಳಿ ಅಂದೆ. ಅದಕ್ಕೆ ಸರಿ ಆಯಿತು ಮಾಡಿಸ್ಕೊತೀನಿ ಅಂತಿದ್ರು. ಅವ್ರು ಕಟಿಂಗ್ ತೋರಿಸ್ತಾ ಇದ್ದಾರೆ, ಹೇಗೆ ಬಂದಿದೆ ಏನು ಚೆನ್ನಾಗಿ ಬಂದಿದೆ ಅಂತ ಕೇಳ್ತಾಯಿದ್ರು.
ಮಸಾಜ್ ನೋಡಿ ಗೈಸ್, ನನಗಂತೂ ಈ ಥರ ಯಾರಾದರೂ ಹೆಡ್ ಮಸಾಜ್ ಮಾಡ್ತಿರೋದು ನೋಡ್ತಿದ್ರು ನನಗೂ ಮಾಡಿಸ್ಕೊಬೇಕು ಅನಿಸುತ್ತೆ. ರಿಲ್ಯಾಕ್ಸ್ ಫೀಲ್ ಆಗುತ್ತೆ, ಒಂಥರ ರೆಸ್ಟ್ ಮಾಡ್ದಂಗೆ ಅನಿಸುತ್ತೆ. ಪಾಪ ಅವ್ರು ಮಾಡಿದ್ದು ಕಂಫರ್ಟಬಲ್ ಆಗಿಲ್ಲ, ಅದಕ್ಕೆ ಅದೇ ಹುಡುಗನ್ನೇ ಕರ್ಸ್ಕೊಂಡು ನಾನು ಅವ್ರ ಹತ್ರನೇ ಮಾಡಿಸ್ಕೊತೀನಿ ಅಂದ್ಬಿಟ್ಟು ಅವ್ರನ್ನೇ ಕರ್ಸ್ಕೊಂಡು ಮಾಡಿಸ್ಕೊತಾ ಇದ್ದಾರೆ. ಅವ್ರು ಮಾಡಾದ್ಮೇಲೆ ಅವ್ರಿಗೆ ಇಷ್ಟ ಆಯ್ತಂತೆ, ಸ್ವಲ್ಪ ರಿಲ್ಯಾಕ್ಸ್ ಆಯಿತು, ರಿಲೀಫ್ ಆಯಿತು ಅಂತ ಹೇಳ್ತಾಯಿದ್ರು. ನಾವು ಅದು ಸ್ಪಾ ಮತ್ತು ಹೆಡ್ ಮಸಾಜ್ಗೆ ಹೋಗೋದೇ ಈ ರೀಸನ್ಗೆ ಅನಿಸುತ್ತೆ, ಒಂಥರ ಚೆನ್ನಾಗಿರುತ್ತೆ, ರಿಲ್ಯಾಕ್ಸ್ ಆಗುತ್ತೆ ಅಂದ್ಬಿಟ್ಟು. ಇದೇನೋ ಮೆಷಿನ್ ಹೆಡ್ ಮಸಾಜಿಗೆ ನನಗೆ ಗೊತ್ತಿರೋಂಗೆ ನಾನು ಮಾಡಿಸಿದ್ದೀನಿ, ಬಟ್ ಇದನ್ನು ಯೂಸ್ ಮಾಡಿರೋದು ನಾನು ನೋಡಿಲ್ಲ. ಮೇ ಬಿ ದಿಸ್ ಈಸ್ ಓನ್ಲಿ ಮೆಂಟ್ ಫಾರ್ ಬಾಯ್ಸ್ ಅನಿಸುತ್ತೆ. ಚೆನ್ನಾಗಿದೆ ಈ ಮಿಷಿನಲ್ಲಿ. ಅದು ಕಿವಿ ಗುಯ್ ಅಂತಿತ್ತಂತೆ, ಅದು ಮಿಷಿನ್ದು ವೈಬ್ರೇಷನ್ ಸೌಂಡ್ಗೆ. ನಾನು ಕೇಳ್ತಾ ಇದ್ದೆ ಅವ್ರ ಹತ್ರ ಏನು, ಬಟ್ ಅವ್ರಿಗೆ ರೆಸ್ಪಾಂಡ್ ಮಾಡೋಕ್ಕಾಗ್ತಾಯಿಲ್ಲ, ಸೌಂಡ್ಗೆ ಏನೂ ಕೇಳಿಸ್ತಾ ಇಲ್ಲ ಅಂತಾಯಿದ್ರು. ಕಚ್ಚುಗುಳಿ ಇಟ್ಟಂಗೆ ಆಗ್ತಾಯಿದೆಯಂತೆ ಅವ್ರಿಗೆ. ಈಗ ಡಿಟ್ಯಾನ್ ಮಾಡಿಸ್ಕೊತಾ ಇದ್ದಾರೆ, ಕ್ಲೆನ್ಸಿಂಗ್ ಮಾಡ್ತಾ ಇದ್ದಾರಲ್ಲ, ಡಿಟ್ಯಾನ್ ಮಾಡ್ತಾ ಇದ್ದಾರೆ. ಯಾವಾಗಾದರೂ ಒಂದು ಸತಿ ಡಿಟ್ಯಾನ್ ಎಲ್ಲ ಮಾಡಿಸಿದ್ರೆ ನಮ್ಮದು ಸ್ಕಿನ್ ಟ್ಯಾನ್ ಆಗಿರೋದೆಲ್ಲ ಅದು ಕಮ್ಮಿ ಆಗುತ್ತೆ. ಇವ್ರಿಗೆ ನಾನು ಎಷ್ಟು ಸತಿ ಹೇಳ್ತೀನಿ ಮಾಡಿಸಿ ಅಂತ, ಅವರು ನಾನು ಜಾಸ್ತಿ ಇದೆಲ್ಲ ಮಾಡಿಸಲ್ಲ, ಸ್ಕಿನ್ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಅವ್ರಿಗೆ ಭಯ. ಅವ್ರ ಸ್ಕಿನ್ಗಾಗಲಿ ಹೆಡ್ಗಾಗಲಿ ಯಾವುದೇ ಥರ ಕೆಮಿಕಲ್ಸ್ ಅವ್ರು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಸುಮ್ಮನೆ ಹಾಳಾಗುತ್ತೆ ಅಂದ್ಬಿಟ್ಟು. ಅದೇ ಹೇಳ್ತಾ ಇದ್ದೆ, ಮಾಡಿಸಿ ಅವಾಗವಾಗ, ಸಮ್ಮರಲ್ವ ಇವಾಗ ಬೇಗ ಟ್ಯಾನ್ ಆಗಿಬಿಡ್ತಾರೆ ಗೈಸ್ ಇವ್ರು, ಮನೋಜ್ ಅವರು. ನಂಗೆ ಅದೇ ಬೇಜಾರು, ಬೇಗ ಟ್ಯಾನ್ ಆಗ್ತಾರೆ, ಸ್ಕಿನ್ ಬರ್ನ್ ಆಗಿಬಿಡೋದು ಅವ್ರಿಗೆ ಬೇಗ. ನಿಮಗೆ ಗೊತ್ತು ಉತ್ತರ ಕರ್ನಾಟಕಲ್ಲಿ ಎಷ್ಟು ಬಿಸಿಲಿದೆ ಅಂದ್ಬಿಟ್ಟು. ಸೊ ಹಾಗಾಗಿ ಮಾಡಿಸ್ತಾ ಇರಿ ಆಫ್ ಆ್ಯಂಡ್ ಆಫ್ ಅಂತ ಹೇಳ್ತಾ ಇದ್ದೆ. ಮಾಡಿಸ್ತೀನಿ ಆಯಿತು, ಇನ್ಮೇಲೆ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಮದುವೆಗೆ ಮುಂಚೆ ಮಾಡಿಸಿರೋದಷ್ಟೇ, ಇವಾಗ ಮತ್ತೆ ಮಾಡಿಸಿಲ್ಲ ಅಂದ್ಬಿಟ್ಟು ಕರ್ಕೊಂಡ್ಬಂದು ಹೇರ್ ಕಟ್ ಜೊತೆ ಇದನ್ನು ಮಾಡಿಸ್ತಾ ಇದ್ದೀನಿ. ಅವ್ರಿಗೆ ಇಷ್ಟ ಆಯಿತು ಅಂತ ಹೇಳಿದ್ರು. ಮನೋಜ್ ಅವ್ರದ್ದು ಹೇರ್ ಕಟ್ಟು, ಹೆಡ್ ಮಸಾಜು ಮತ್ತು ಡಿಟ್ಯಾನ್ ಮುಗಿತು. ಈಗ ಟೈಮ್ ಇಲ್ದಿರೋದ್ರಿಂದ ನಾವು ಶಾಪಿಂಗ್ ನಾಳೆ ಹೋಗೋಣ ಅಂತ ಹೇಳ್ತಿದ್ದಾರೆ. ಬಿಕಾಸ್ ನನಗೂ ಲಾಗಿನ್ ಇದೆ 6 o'clock, ಅವ್ರಿಗೂ ವರ್ಕ್ ಇದೆ, ಎಲ್ಲೋ ಹೋಗಬೇಕು ಅಂತಿದ್ದಾರೆ. ಹಾಗಾಗಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಊಟ ಕೂಡ ಮಾಡಿಲ್ಲ ಗೈಸ್, ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡ್ಕೊತಾ ಇರೋದು ನೋಡ್ರಿ, ಹೇರ್ ಸ್ಟೈಲ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ. ಇಷ್ಟ ಆಯ್ತಾ? ಈಗ ಸಲಾಡ್ ಮಾಡ್ತಿದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ, ಮೊಟ್ಟೆ ಮೊಸರು. ಏನು ಮಾಡ್ತಿದ್ಯಾ ಹೇಳು? ಸರ್ಪ್ರೈಸ್ ಅಂತೆ, ಗೊತ್ತಿಲ್ಲ, ಏನೋ ಡಿಫ್ರೆಂಟಾಗಿ ಮಾಡ್ತಾ ಇದ್ದಾಳೆ. ಮಾಡಲಿ, ಇವರಿಬ್ಬರು ಅವ್ರನ್ನ ಬಿಡಲ್ಲ, ಅವ್ರನ್ನ ಬಿಡಲ್ಲ. ಓಕೆ, ಮನೆಗೆ ಬಂದ್ವಿ. ಈಗ ಅಡುಗೆಗೆ ಅವಳಿಗೆ ಸ್ವಲ್ಪ ಹೆಲ್ಪ್ ಮಾಡಬೇಕು, ಬಿಕಾಸ್ ಟೈಮ್ ಆಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ, ನಾನು ನಮ್ಮ ಪಪ್ಪ ಮಮ್ಮಿದು ಆ್ಯನಿವರ್ಸರಿ ವ್ಲಾಗ್ ಹಾಕಿದ್ದೀನಲ್ವ, ಅದರಲ್ಲಿ ಲಾಸ್ಟ್ 2 minutes ವ್ಲಾಗು ಬ್ಲ್ಯಾಂಕಾಗಿ ಬಂದಿದೆ. ನನಗೂ ಗೊತ್ತಿಲ್ಲ ಅದು ಯಾಕೆ ಆ ಥರ ಬಂದಿದೆ ಅಂತ. ಮೇ ಬಿ ಎಡಿಟಿಂಗ್ ಮಿಸ್ಟೇಕ್ ಆಗಿದೆಯೋ ಅಥವಾ ಯೂಟ್ಯೂಬ್ ಅಂತ ನಾನೇನು ಹೇಳಲ್ಲ. ನಾನು ಡೌನ್ಲೋಡ್ ಅಂದಮೇಲೆ, ನಾನು ಎಕ್ಸ್ಪೋರ್ಟ್ ಮಾಡ್ಕೊಂಡ್ಮೇಲೆ ವೀಡಿಯೋ ಕರೆಕ್ಟಾಗೇ ಇತ್ತು. ಅಪ್ಲೋಡ್ ಮಾಡಾದ್ಮೇಲೆ ಅದು ಲಾಸ್ಟ್ 2 minutes ಬ್ಲ್ಯಾಂಕ್ ಆಗಿದೆ, ಏನಕ್ಕಂತ ಗೊತ್ತಿಲ್ಲ. ನೆಕ್ಸ್ಟ್ ನಾನು ಹಾಕೋ ವ್ಲಾಗ್ಸಲ್ಲಿ ಮತ್ತೆ ಆ ಥರ ಮಿಸ್ಟೇಕ್ ರಿಪೀಟ್ ಆಗಲ್ಲ ಅಂತ ಅಂದ್ಕೊತೀನಿ. ಓಕೆ ಗೈಸ್, ಅಷ್ಟೇ, ಅದನ್ನು ಹೇಳಬೇಕಿತ್ತು, ಹೇಳಿದೆ. ಬಿಕಾಸ್ ಎಷ್ಟು ನನಗೆ ಅದು ಕನ್ಫ್ಯೂಸ್ ಇರುತ್ತೆ, ಏನಕ್ಕೆ ಲಾಸ್ಟ್ 2 minutes ಬ್ಲ್ಯಾಂಕ್ ಆಗಿದೆ ಅಂದ್ಬಿಟ್ಟು. ಈಗ ಅಡುಗೆ ಮಾಡಿಕೊಂಡು ಊಟ ಮಾಡಿ ಸಿಗ್ತೀನಿ. ಮಧ್ಯಾಹ್ನದ ಊಟ ಕುಕ್ಕುಂಬರ್ ಮತ್ತು ಚಪಾತಿ, ಇದು ಸ್ಪ್ರೌಟ್ಸ್ದು ಸಲಾಡು ಮತ್ತು ಎಗ್ ಬುರ್ಜಿ ಮಾಡ್ಕೊಂಡಿದ್ದೀವಿ. ಮತ್ತು ಇಲ್ಲಿ ರೈಸ್ ಆಗ್ತಾಯಿದೆ. ಇವಾಗ ನಮ್ಮದು ನನ್ನ ತಂಗಿದೆ ಪ್ರಿಪ್ರೇಷನ್ ಅಡುಗೆ, ಯಾಕಂದರೆ ನಮ್ಮ ಮಮ್ಮಿ ಶೂಟಿಂಗ್ ಹೋಗಿದ್ದಾರೆ, ಹಾಗಾಗಿ ನಾವೇ ಮಾಡ್ಕೊಬೇಕಿತ್ತು, ಮಾಡಿದ್ದೀವಿ ಅಷ್ಟೇ. ಈಗ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ.
ಓಕೆ ಗೈಸ್, ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.